ಇನ್ನು ಮುಂದಿನ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ ಪಾಕಿಸ್ತಾನದಲ್ಲಿ ಈಗ ಮತ್ತೆ ಬಲೂಚಿಸ್ತಾನ ದಂಗೆಕೋರರ ಅಟ್ಟಹಾಸ ಬರೀತಾ ಇದ್ದಾರೆ. ಪಾಕ್ ನೌಕಾಪಡೆ 2ನೇ ಅತಿ ದೊಡ್ಡ ವಾಯುನೆಲೆಯ ಮೇಲೆ ದಾಳಿಯಾಗಿದೆ. ಪಾಕ್ ನೌಕಾ ಕೇಂದ್ರ PNS ಸಿದ್ದಿಕಿ ಮೇಲೆ ಅಟ್ಯಾಕ್ ಆಗಿದೆ. ಟರ್ಬತ್ ನೌಕಾ ವಾಯುನೆಲೆಯನ್ನ ಒಳನುಸುಳೋದಕ್ಕೆ ಉಗ್ರರು ಪ್ರಯತ್ನಿಸಿದ್ದು ಉಗ್ರರ ದಾಳಿಯನ್ನ ಪಾಕಿಸ್ತಾನ ಭದ್ರತಾ ಪಡೆ ವಿಫಲಗೊಳಿಸಿದೆ. ಬಲೂಚ್ ದಂಗೆಕೋರರು ಪಾಕ್ ಸೇನೆ ಇದರ ನಡುವೆ ಗುಂಡಿನ ಚಕಮಕಿ ಕೂಡ ನಡೆಯಿತು. ಈ ಘರ್ಷಣೆಯಲ್ಲಿ ಕನಿಷ್ಠ 6 ಬಲೂಚ್ ಉಗ್ರರನ್ನ ಪಾಕ್ ಹತ್ಯೆಗೈದಿದೆ. ಬಲೂಚಿಸ್ತಾನದಲ್ಲಿ ಚೀನಾ ಬಂಡವಾಳ ಹೂಡಿಕೆಯನ್ನ ವಿರೋಧಿಸಿ ಈ ಕೃತ್ಯ ಆಗಿರೋದು. ಚೀನಾ ಪಾಕ್ ಆರ್ಥಿಕ ಕಾರಿಡಾರ್ಗೆ ಬಲೂಚಿಸ್ತಾನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಚೀನಾ ಯೋಜನೆಗಳನ್ನ ವಿರೋಧಿಸಿ ಈ ದಾಳಿ ಆಗ್ತಾ ಇದ್ದು ಒಂದೇ ವಾರದ ಅಂತರದಲ್ಲಿ ಇದು 3ನೇ ದಾಳಿ. ಪ್ರಶಾಂತ್, ಬಲೂಚಿಸ್ತಾನದ ವಿಚಾರಕ್ಕೆ ಬರೋದಾದರೆ ಅಲ್ಲಿನ ಸಿಚುವೇಶನ್, ಅಲ್ಲಿನ ಸನ್ನಿವೇಶಗಳು ಬೇರೆಯೇ ಇದೆ. ಜೊತೆಗೆ ಅಲ್ಲಿರುವಂಥವರ ಮೇಲೆ ಆಗಿರುವಂತಹ ಆಕ್ರಮಣಗಳನ್ನು ಕೂಡ ನಾವು ಹಲವು ಬಾರಿ ಅದರ ಬಗ್ಗೆ ಮಾತನಾಡಿದ್ದೀವಿ. ಆದರೆ ಈಗ ಆಗ್ತಾ ಇರುವಂತಹ ಈ ದಾಳಿ ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ನೋಡಲಾಗುತ್ತೆ? ನೋಡಿ, ಪಾಕಿಸ್ತಾನ ಇರಲಿ ಯಾರೇ ಇರಲಿ, ಎಸ್, ಬೇವು ಬಿತ್ತಿ ಮಾವನ್ನು ಬೆಳಿತೀವಿ ಅನ್ನೋದು ಸುಳ್ಳು. 30-35 ವರ್ಷಗಳಿಂದ ಪಾಕಿಸ್ತಾನದ ಸ್ಟೇಟ್ ಪಾಲಿಸಿ ಆಗಿದ್ದು ಟೆರರಿಸಮ್. ಅದೊಂದು ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಮ್ ಅಂತಲೇ ಅದನ್ನು ಕರೆಯಲಾಗ್ತಾ ಇದೆ. ಭಾರತದ ಮೇಲೆ ಯಾವ್ಯಾವ ಹಂತದಲ್ಲಿ ಭಯೋತ್ಪಾದಕರನ್ನು ಟ್ರೈನ್ ಮಾಡಿ ಕಾಶ್ಮೀರನ್ನು ಡಿಸ್ಟರ್ಬ್ ಮಾಡಿ ಪಾಕಿಸ್ತಾನ ಏನೆಲ್ಲ ಮಾಡ್ತು ಅನ್ನೋದನ್ನು ನಾನು ಇವತ್ತು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಆದರೆ ಪಾಕಿಸ್ತಾನದ ಇನ್ಸ್ಟೆಬಿಲಿಟಿ, ಏನು ರಾಜಕೀಯ ಅಸ್ಥಿರತೆ ಇದೆ, ಪಾಕಿಸ್ತಾನದ ರಾಜಕೀಯ ಪಕ್ಷಗಳಿಗೂ ಮಿಲಿಟರಿಗೂ ನಡೀತಾ ಇರ್ತಕ್ಕಂಥ ಒಂದು ತಿಕ್ಕಾಟ ಸಂಘರ್ಷ ಏನಿದೆ, ಅದರ ಇನ್ನೊಂದು ಭಾಗ ಪಾಕಿಸ್ತಾನಕ್ಕೆ ಮತ್ತೊಂದು ಗಡಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೆಲ ತಿಂಗಳ ಹಿಂದೆ ಇರಾನ್ ದಾಳಿಯನ್ನು ನಡೆಸ್ತು. ಇರಾನ್ಗೆ ಸೇರಿರ್ತಕ್ಕಂಥ ಕೆಲ ಭಯೋತ್ಪಾದಕರು ಪಾಕಿಸ್ತಾನದಲ್ಲಿ ಶೆಲ್ಟರ್ ಪಡಿತಾ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ತಾಲಿಬಾನ್ ಜೊತೆಗೂ ಮತ್ತು ಈಗಿನ ಹೊಸ ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಸಂಬಂಧಗಳ ನಡುವೆ ಸ್ಥಿತ್ಯಂತರಗಳಿವೆ. ಇನ್ನೊಂದು ಕಡೆ ಗದರ್ ಏರ್ಪೋರ್ಟ್ನಲ್ಲಿ ಚೈನೀಸ್ ಇನ್ವೆಸ್ಟ್ಮೆಂಟ್ ಬಂದ ನಂತರ ಒನ್ ರೋಡ್ ಒನ್ ಬೆಲ್ಟ್, ಅದು ಏನೊಂದು ಇನಿಷಿಯೇಟಿವ್ ಇದೆ ಚೈನಾದ್ದು, ಆ ಎಕನಾಮಿಕ್ ಕಾರಿಡಾರ್ ಬಗ್ಗೆ ದೊಡ್ಡ ವಿರೋಧ ಬಲೂಚಿಸ್ತಾನದಲ್ಲಿದೆ. ಹೀಗಾಗಿ ಚೈನೀಸ್ ಇನ್ವೆಸ್ಟ್ಮೆಂಟ್ನ ವಿರುದ್ಧ ಈ ಒಂದು ದಾಳಿ ನಡೆಸಿದ್ದೀವಿ ಅನ್ನೋದನ್ನು ಬಲೂಚಿಸ್ತಾನ್ ನ್ಯಾಷನಲ್ ಆರ್ಮಿ ಅವ್ರದ್ದೊಂದು ಬಂಡುಕೋರ ಸಂಘಟನೆ ಇದೆ, ಅದು ಹೇಳ್ಕೊಳ್ತಾ ಇದೆ. 5 ಜನ ನುಗ್ಗಿ ಅಂದಾದುಂದಿ ಗುಂಡಿನ ದಾಳಿಯನ್ನು ನಡೆಸೋದು. ನೋಡಿ, ಯಾವುದೇ ದೇಶದ ಮೇಲೆ ಯಾರೇ ಭಯೋತ್ಪಾದಕ ದಾಳಿಯನ್ನು ನಡೆಸ್ಕೂಡ್ದು, ಬಟ್ ನೀವು ಸರ್ಕಾರವಾಗಿ ನಿಮ್ಮ ಪಾಲಿಸಿ ಏನಿತ್ತು ಅನ್ನುವ ಪ್ರಶ್ನೆ ಬರುತ್ತೆ. ಸರಿ, ಇವತ್ತು ಪಾಕಿಸ್ತಾನದ ಒಂದು ಸಿಂಗಲ್ ಉತ್ತರ ಇರುತ್ತೆ, ಇದಕ್ಕೆ ಭಾರತ ಸಪೋರ್ಟ್ ಕೊಡ್ತಾ ಇದೆ ಅಂತಕ್ಕಂಥದ್ದು. ಆದರೆ ಒಂದು ಪ್ರಶ್ನೆಯನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೀವು ಬೇಕಾಬಿಟ್ಟಿ ಸರ್ಕಾರಗಳ ಪಾಲಿಸಿಗಳನ್ನು ಇಟ್ಕೊಂಡು ಒಂದು ಫೇಲ್ಡ್ ಸ್ಟೇಟ್ ಆದ ನಂತರ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸ್ಪಷ್ಟ, ಇವತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಇರಾನು ರೆಡಿ ಇದೆ, ಅಫ್ಘಾನಿಸ್ತಾನ ಕೂಡ ಯಾವುದೇ ಕಾರಣಕ್ಕೆ ತಾಲಿಬಾನ್ ಆಡಳಿತ ಅದು ಪಾಕಿಸ್ತಾನವನ್ನು ನೆಚ್ಕೊಂಡಿಲ್ಲ. ಈ ಬಾರಿ ಕಳೆದ ಬಾರಿ ನೆಚ್ಕೊಂಡಿತ್ತು. ನೀವು ಇವತ್ತು ಬಲೂಚಿಸ್ತಾನ್ ಆರ್ಮಿ 3 ತಿಂಗಳಲ್ಲ 4ನೇ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ತಾನು ಮಾಡಬೇಕು ಕೃತ್ಯಕ್ಕೆ ಅದೇ ಅನುಭವಿಸಬೇಕಾದಂಥ ಪರಿಸ್ಥಿತಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ನ್ಯೂಸ್ ಅವರ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಶುಭ ದಿನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.